ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪ್ರದಾಲೈಕ್ಯ ಸಮೂಹ ಲೇಖನೆ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರನ್ನ ಸ್ಮರಿಸಿಕೊಂಡು, ಅಂಬಾಮಠದ ಸಿದ್ಧ ಪರ್ವತದ ಬಗಳಾಮುಖಿಯನ್ನು ಸ್ಮರಿಸಿಕೊಂಡು, ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರರನ್ನ ಸ್ಮರಿಸಿಕೊಂಡು, ಹಾಗೂ ನಮ್ಮ ಪೂಜ್ಯ ತಂದೆಯವರಾಗಿರುವಂತಹ ಸಂಗೀತ ಪಿತಾಮಹರಾಗಿರುವಂತಹ ಶ್ರೀ ಪರಮ ಪೂಜ್ಯ ಶ್ರೀ ಪುರುಷೋತ್ತಮ ತಾತನವರನ್ನ ಸ್ಮರಿಸಿಕೊಂಡು, ಇವತ್ತಿನ ವಚನದ ಶೀರ್ಷಿಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನ ನೀನು ಮಾಡಬೇಡ, ಪುಣ್ಯವನ್ನೇ ಮಾಡು. ಅಂದರೆ ಪಾಪದ ಕಾರ್ಯವನ್ನ ಮಾಡಬೇಡ, ಪುಣ್ಯದ ಕಾರ್ಯವನ್ನು ಮಾಡು. ಪಾಪದ ಕಾರ್ಯ ಯಾವ ಅಂದ್ರೆ, ಜಗಜ್ಯೋತಿ ಬಸವೇಶ್ವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಆ ಒಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಕಳಬೇಡ ಅಂದ್ರೆ ಕಳವು ಮಾಡಬೇಡ, ಕೊಲಬೇಡ, ಯಾರನ್ನೂ ನೀನು ಕೊಲೆ ಮಾಡಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳನ್ನ ಹೇಳಬೇಡ, ಮುನಿಯಬೇಡ, ಯಾರ ಮೇಲೆಯೂ ಕೂಡ ನೀನು ಕೋಪಿಸಿಕೊಳ್ಬೇಡ, ಅನ್ಯರನ್ನ ನೋಡಿ ಅಸಹ್ಯ ಪಡಬೇಡ, ನಿನ್ನನ್ನ ನೀನು ಶ್ರೇಷ್ಠನೆಂದು ಬಣ್ಣಿಸಿಕೊಳ್ಳಬೇಡ, ಗುರು ಹಿರಿಯರಿಗೆ ಇದಿರು ಮಾತನಾಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಿಗೆ ಪ್ರೀತಿಯ ಉಡುಗೊರೆ ಎಂದು ಆ ಒಂದು ಬಸವೇಶ್ವರ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ನೀನು ಅನ್ಯಾಯ ಮಾಡದಂತೆ ಇದ್ದರೆ ಅದೇ ಪುಣ್ಯದ ಕಾರ್ಯ, ಅದೇ ಆ ಒಂದು ಕೂಡಲ ಸಂಗಮ ದೇವನಿಗೆ ನೀನು ಅರ್ಪಿಸುವ ಒಂದು ಭಕ್ತಿ ನೋಡ ಅನ್ನೋ ಮಾತನ್ನ ಬಸವಣ್ಣವರು ಹೇಳ್ಕೊಂಡು ಬರ್ತಾರೆ. ಇದಕ್ಕೆ ಒಂದು ಉದಾಹರಣೆ, ನಮಗೆ ದೃಷ್ಟಾಂತವನ್ನ ಹೇಳ್ಬೇಕಂದ್ರೆ, ಒಬ್ಬ ಸಂತರು ಒಂದು ಊರಿನಲ್ಲಿ ಒಂದು ಪ್ರವಚನವನ್ನ ಮಾಡ್ತಾ ಇದ್ರು. ಆಗ ಆ ಪ್ರವಚನದಲ್ಲಿ ಆ ಸಂತರು ಯಾರೇ ಆಗಲಿ, ತಿಳಿದು ತಿಳಿಯದೇ ಆಗಲಿ, ಪಾಪ ಕಾರ್ಯವನ್ನ ಮಾಡಿದ್ದರೆ ಅದನ್ನ ಕಳೆಯುವಂತ ಶಕ್ತಿ ಆ ಒಂದು ಗುರುವಿಗೆ ಇದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಆ ಪ್ರವಚನವನ್ನ ಕೇಳಿರ್ತಕ್ಕಂಥ ಮಹಾ ಕಳ್ಳನಾಗಿರುವಂತಹ, ಕೊಲೆಗಡುಕನಾಗಿರ್ತಕ್ಕಂತಹ ಒಬ್ಬ ಮಹಾಕಳ್ಳ ಆ ಒಂದು ಗುರುಗಳ ಪಾದಕ್ಕೆ ಬಂದು ಎರಗಿ ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ, ಗುರುಗಳ, ನಾನು ಬಹಳ ತಪ್ಪನ್ನ ಮಾಡಿದ್ದೇನೆ, ಬಹಳ ಕೊಲೆ ಸುಲಿಗೆಗಳನ್ನು ಮಾಡಿದ್ದೇನೆ, ತಾವು ಅದನ್ನ ಪರಿಹಾರ ಮಾಡಬೇಕು, ತಾವು ನನಗೆ ಆಶೀರ್ವದಿಸಿ
ನನ್ನನ್ನು ಪಾಪ ಕರ್ಮಗಳಿಂದ ದೂರ ಮಾಡಬೇಕು ಎಂದು ಅವರ ಪಾದಕ್ಕೆ ಎರಗಿದಾಗ ಆಗ ಗುರುಗಳು ಹೇಳ್ತಾ ಇದ್ದಾರೆ, ಆಯ್ತಪ್ಪ, ಇನ್ನ ಮೇಲೆ ನೀನು ಗುರುವಿನ ಸೇವೆಯ ಮಾಡುವ ಮುಖಾಂತರ ಯಾವುದೇ ಪಾಪ ಕಾರ್ಯಗಳನ್ನ ಮಾಡದೆ ಗುರುಗಳ ಕೃಪೆಗೆ ನೀನು ಪಾತ್ರನಾದರೆ ಅದನ್ನು ನಾನು ಕಳಿತೀನಿ ಅನ್ನೋ ಮಾತನ್ನ ಭಾಷೆಯನ್ನ ಆ ಶಿಷ್ಯನಿಗೆ ಆ ಗುರುಗಳು ಹೇಳ್ತಾ ಇದ್ದಾರೆ. ಆಗ ಆ ಶಿಷ್ಯನು ಗುರುಗಳ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ದಿನನಿತ್ಯದ ಕರ್ಮಗಳಾಗಿರ್ತಕ್ಕಂಥ ಗುರುಗಳಿಗೆ ಸ್ನಾನವನ್ನು ಮಾಡಿಸೋದು, ಗುರುಗಳಿಗೆ ಪೂಜೆಗೆ ಹೂವು ಹಣ್ಣು ಪತ್ರೆಯನ್ನು ತರುವುದು, ಅವರ ಬಟ್ಟೆಯನ್ನು ತೊಳೆಯುವುದು, ಅವರಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅಡಿಗೆಯನ್ನು ತಯಾರಿಸಿ ಕೊಡುವುದು, ದಿನನಿತ್ಯದ ಕಾರ್ಯವನ್ನ ಮಾಡುತ್ತಾ ಆ ಕಳ್ಳ ಗುರುಗಳ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾನೆ. ಹಾಗೆ ಒಂದು ವರ್ಷ ಕಳೆದ ಮೇಲೆ ಆ ಒಬ್ಬ ಕಳ್ಳನನ್ನ ಯಮಧೂತರು ತಮ್ಮ ಪಾಶವನ್ನ ತೆಗೆದುಕೊಂಡು ಬಂದು ಅವನನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವನು ಮರಣ ಹೊಂದ್ತಾ ಇದ್ದಾನೆ. ಆಗ ಗುರುಗಳಿಗೆ ಬಹಳ ಚಿಂತೆ ಆಯಿತು. ಚಿಂತಾಕ್ರಾಂತರಾಗಿ ಅವರು ಊಟ ಅನ್ನ ಆಹಾರವನ್ನ ಸೇವಿಸದೆ ಹಾಗೆಯೇ ಕುಳಿತು ಬಿಟ್ರು. ನಾನು ಶಿಷ್ಯನಿಗೆ ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಅವನಿಗೆ ಮರಣ ತಪ್ಪಲಿಲ್ಲ. ಏನಾದರೂ ಮಾಡಿ ಆ ಶಿಷ್ಯನನ್ನು ಆ ಯಮಧರ್ಮರಿಂದ ಬಿಡಿಸಿಕೊಂಡು ಬರಬೇಕು ಎನ್ನುವ ಉದ್ದೇಶದಿಂದ ಆ ಗುರುಗಳು ಶಿವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆತನ ತಪಸ್ಸಿಗೆ ಮೆಚ್ಚಿರ್ತಕ್ಕಂಥ ಆ ಶಿವನು ಆ ಗುರುಗಳ ಬಳಿಗೆ ಬಂದು ಶಿವನು ಕೇಳ್ತಾ ಇದ್ದಾನೆ, ಗುರುಗಳೇ, ತಮಗೇನು ಬೇಕು, ವರವನ್ನು ದಯಪಾಲಿಸುವೆ ಎಂದಾಗ, ಶಿವನೇ, ನನಗೇನೂ ಬೇಡ, ನನ್ನ ಶಿಷ್ಯನಾಗಿರುವಂತಹ ಆ ಶಿಷ್ಯನು ಒಂದು ವರ್ಷದ ಮುಂಚಿತವಾಗಿ ತೀರಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಆತನನ್ನ ಯಮಧರ್ಮರು ತಮ್ಮ ಬಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಆ ಶಿಷ್ಯನನ್ನ ನೋಡುವ ಅನುಗ್ರಹವನ್ನ ನನಗೆ ಒದಗಿಸಬೇಕು ಎಂದು ಕೇಳಿಕೊಂಡ. ಆಗ ಶಿವನು ತಥಾಸ್ತು ಎಂದು ಆ ಗುರುವಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ. ಆಗ ಶಿವನ ಅಪ್ಪಣೆಯನ್ನ ಪಡೆದಿರತಕ್ಕಂಥ ಗುರು ಯಮಧರ್ಮನ ಬಳಿಯಲ್ಲಿ ಹೋಗ್ತಾ ಇದ್ದಾನೆ. ಗುರುಗಳನ್ನ ನೋಡಿರ್ತಕ್ಕಂಥ ಯಮಧರ್ಮರು, ಗುರುಗಳೇ, ತಾವೇಕೆ ಇಲ್ಲಿಗೆ ಬಂದಿರಿ? ಪಾಪ ಮಾಡಿರ್ತಕ್ಕಂಥ ಕರ್ಮಿಗಳಿಗೆ ಇಲ್ಲಿ ಶಿಕ್ಷೆ ಕೊಡಲಾಗ್ತಾ ಇದೆ, ಅದಕ್ಕೋಸ್ಕರವಾಗಿ ತಾವು ಇದನ್ನ ನೋಡಬಾರದು ಎಂದು ಕೇಳಿದಾಗ, ಇಲ್ಲ, ನಾನು ಶಿವನ ಅಪ್ಪಣೆಯನ್ನೇ ತೆಗೆದುಕೊಂಡು ಬಂದಿದ್ದೇನೆ. ನಾನು ಈ ಒಂದು ಯಮಪಾಶ ಹೇಗಿರುತ್ತೆ, ಯಮಲೋಕ ಹೇಗಿರುತ್ತೆ ಅನ್ನೋದನ್ನು ನಾನು ನೋಡಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂದಾಗ, ಯಮಧರ್ಮ, ಬೇಡ ಗುರುಗಳೇ, ತಾವು ಇದನ್ನು ನೋಡಬಾರದು ಎಂದಾಗ, ಇಲ್ಲ, ನಾನು ನೋಡಲೇಬೇಕು ಎಂದು ಆ ಯಮಧರ್ಮನಿಗೆ ಆ ಗುರುಗಳು ಹೇಳಿದಾಗ, ಆಯ್ತು ನೋಡಿರಿ ಎಂದು ಕಳಿಸಿಕೊಡ್ತಾ ಇದ್ದಾರೆ. ಅಲ್ಲೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದವರಿಗೆ ಮಹಾ ಕಠಿಣ ಶಿಕ್ಷೆಯನ್ನ ಅಲ್ಲಿ ಕೊಡ್ತಾ ಇದ್ರು. ಅದನ್ನು ಗುರುಗಳು ನೋಡ್ತಾ ಇದ್ದಾರೆ. ಗುರುಗಳು ಬಂದಿರುವುದನ್ನ ನೋಡಿರ್ತಕ್ಕಂಥ ಅಲ್ಲಿರುವಂತಹ ಶಿಷ್ಯ ಓಡೋಡಿ ಬಂದು
ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ ತಾವು ನನಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತೀರಿ, ಏಕೆ ನನಗೆ ಈ ಶಿಕ್ಷೆ ಕೊಟ್ರಿ? ತಮ್ಮ ಸೇವೆಯನ್ನು ನಾನು ಚಾಚೂ ತಪ್ಪದೆ ನಿರಂತರವಾಗಿ ಮಾಡಿಕೊಂಡು ಬಂದೆ, ಏಕೆ ನನಗೆ ಈ ಶಿಕ್ಷೆ ಎಂದಾಗ, ನೋಡು ಶಿಷ್ಯ, ಪಾಪ ಮಾಡಿದವರು ಯಾವುದೇ ಕಾರಣಕ್ಕೂ ಪಾಪದಿಂದ ದೂರ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಮಗೆ ಒಂದು ನಾನು ಉಪಾಯ ಹೇಳಲು ಬಂದಿದ್ದೇನೆ ಎಂದಾಗ, ಆಗ ಶಿಷ್ಯ ಹೇಳಿ ಗುರುಗಳೇ ಅದು ಯಾವ ಉಪಾಯ ಎಂದಾಗ, ಏನೂ ಇಲ್ಲ, ನೀನು ಅನ್ನ ಆಹಾರವನ್ನು ತ್ಯಜಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಆ ಶಿವನನ್ನ ಕುರಿತು ಧ್ಯಾನ ಮಾಡು ಎಂದು ಹೇಳಿದಾಗ, ಆಗಲಿ ಗುರುಗಳೇ ಎಂದು ಆ ಒಂದು ಶಿಷ್ಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಪಠಿಸ್ತಾ ಇದ್ದಾನೆ. ಇದನ್ನ ನೋಡಿರ್ತಕ್ಕಂಥ ಅಲ್ಲಿದ್ದ ಎಲ್ಲಾ ಕರ್ಮ ಮಾಡಿದಂತ ಪಾಪಿಗಳು ಎಲ್ಲರೂ ಕೂಡ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಇಡೀ ಯಮಲೋಕವೇ ಶಿವಮಯವಾಗ್ತಾ ಇದೆ, ಶಿವಮಯವಾಗ್ತಾ ಇದೆ. ಓಂ ನಮಃ ಶಿವಾಯ ಎಂಬ ಮಂತ್ರವು ಕೇಳಿದೊಡನೆ ಅಲ್ಲಿಗೆ ಆ ಶಿವನೇ ಪ್ರತ್ಯಕ್ಷನಾಗ್ತಾ ಇದ್ದಾನೆ, ಶಿವನೇ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಹೇಳಿರಿ ನಿಮಗೇನು ನೋವಾಗಿದೆ ಎಂದು ಕೇಳಿದಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಕರ್ಮಿಗಳು, ಶಿವನೇ ನಮ್ಮದು ಬಹಳ ಸರ್ವತಾ ತಪ್ಪಾಗಿದೆ, ಇನ್ನು ಮುಂದೆ ನಾವು ಯಾವುದೇ ತಪ್ಪನ್ನು ಮಾಡುವುದಿಲ್ಲ, ಈ ಯಮಪಾಶದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಎಂದು ಕೇಳಿಕೊಂಡಾಗ ಆಗ ಶಿವನು ಅವರಿಗೆ ತಥಾಸ್ತು ಎಂದು ಆಶೀರ್ವದಿಸಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮುಕ್ತಿಯ ಮಾರ್ಗವನ್ನ ಕೊಟ್ಟು ಮತ್ತೆ ಅವರನ್ನ ಆ ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಆ ಶಿಷ್ಯ ಓಡೋಡಿ ಮಾನವ ಜನ್ಮವನ್ನ ತಾಳಿ ಮತ್ತೆ ಬಂದು ಆ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅರಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಅರನೂ ಕೂಡ ಕಾಯಲಾರ ಎನ್ನುವಂತೆ ಗುರುವಿನ ಗುಲಾಮನಾಗಿ ಆ ಗುರುವಿನ ಸೇವೆಯನ್ನ ಮಾಡಿದಾಗ ನಾವೆಲ್ಲರೂ ಕೂಡ ಭಾವಬಂಧನದಿಂದ ಮುಕ್ತರಾಗಲು ಸಾಧ್ಯ ಎನ್ನುವ ಮಾತನ್ನ ತಮ್ಮೆಲ್ಲರಿಗೂ ತಿಳಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಶ್ರೀರಾಮ್.